ನಮಸ್ಕಾರಪ್ಪ ಎಲ್ಲರಿಗೂ. ಕರ್ನಾಟಕ ರಾಜ್ಯದ ರಾಜಕೀಯ ಧ್ರುವೀಕರಣ ಬಗ್ಗೆ ನಾನು ನಿಮಗೆ ಹೇಳಿದ್ನಿ. ಬಹಳ ಕುತೂಹಲದಿಂದ ಕೇಳ್ರಿ, ಭಾಳ ಇಂಟ್ರೆಸ್ಟ್ದಿಂದ ಕೇಳ್ರಿ. ಯಾವುದೇ ಈ ವಿಡಿಯೋ ಸ್ಕಿಪ್ ಮಾಡಲ್ದ ಕಂಪ್ಲೀಟ್ ನೋಡ್ರಿ. ನಿಮಗೆ ರಾಜಕೀಯದ ಏನೇನು ನಡೆದೈತೆ ಅನ್ನೋದು ಸವಿಸ್ತಾರವಾಗಿ ಹೇಳಾಕ ಬಂದಾನ ಈ ಕಡಕ ಜವಾರಿ ಕಾಕ. ಏನು ಹೇಳಾಕ ಬಂದಾನ ಅನ್ನೋದು ನಿಮಗೆ ಗೊತ್ತಿರಬೇಕು. ಭುಗಿಲೆದ್ದ ಆಕ್ರೋಶ ಎದ್ದೈತಿ. ಕರ್ನಾಟಕ ರಾಜ್ಯದಾಗ 138 ಸೀಟು ಐತೆ ಅಂಥೇಳಿ ಭದ್ರ ಸರ್ಕಾರ ಐತೆ ಅಂತೇಳಿ ನೀವು ತಿಳಿದಿರಬೇಕು. ಆದರೆ ಈಗ ಕುರ್ಚಿ ಹಿಡ್ದಾಟ ಜಗ್ಗಾಟ ನಡೆದೈತ್ರಿ. ನೋಡಕತ್ತಿರಲ್ಲ, ಯಾವುದೇ ಒಂದು ಹುದ್ದೆಯನ್ನು ಪಡೆದುಕೊಳ್ಳಲು ಯಾವ ದೇವಸ್ಥಾನಗಳ ಮೊರೆ ಹೊಂಟಾರ, ಯಾವ ಜ್ಯೋತಿಷಿಗಳ ಕಡೆ ಹೊಂಟಾರ. ಹೋಮ ಹವನಗಳ ರಾತ್ರಿ ಹಗಲಿ ನಡೆದಾವ. ಲಕ್ಷ ಕೋಟಿ ಗಂಟೆ ಖರ್ಚು ಮಾಡಿ ತುಪ್ಪ ಸುಡಾಕತ್ತಾರ. ಆಗ್ತೈತ್ರಿ ಅದು. ಅಧಿಕಾರ ಯಾವಾಗ ಬರಬೇಕು? ಅಧಿಕಾರ ಶಾಸಕರ ಹೃದಯ ಗೆಲ್ಲಬೇಕು, ಆವಾಗ ಮುಖ್ಯಮಂತ್ರಿ ಸ್ಥಾನ ಸಿಗುತ್ತೈತಿ. ಆದರೆ ಈಗ ನೋಡಿದಿರಿ ಏನೇನು ನಡೆದೈತಿ. ಎಲ್ಲಿ ಒಬ್ರು ತಮಿಳ್ನಾಡಕ್ಕೆ ಹೊಂಟಾರ, ಎಲ್ಲಿ ಹುಕ್ಕೇರಿಗೆ ಹೊಂಟಾರ, ಎಲ್ಲೆಲ್ಲಿಯೋ ನಡೆದಾವು ಏನೇನೋ ಹೋಮ ಹವನಗಳು. ಅವೆಲ್ಲ ಹೋಮ ಹವನದಿಂದಲೇ ಎಲ್ಲ ಸಾಧನೆ ಮಾಡೋದಿತ್ತಂದ್ರೆ ಇವತ್ತು ದೇಶಕ್ಕೆ ಎಲ್ಲರೂ ಪ್ರಧಾನಮಂತ್ರಿ ಆಗ್ತಿದ್ರು, ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗ್ತಿದ್ರು. ವಾಮ ಮಾರ್ಗ, ವಶೀಕರಣ, ಮಾಟ ಮಂತ್ರ, ತಾಯ್ತದಿಂದ ಯಾವ ಕೆಲಸ ಆಗೋದಿಲ್ಲ. ದೇವರ ನಂಬಿಕೆ ಮೇಲೆ ಇಡಬೇಕು. ದೇವರೊಬ್ಬನೇ ನಾಮ ಹಲವು ಅಂಥೇಳಿ ಅನೇಕ ಬಾರಿ ನಾವು ದೇವರ ಹತ್ರ ಮೊರೆ ಹೋಗ್ತೀವಿ. ನಮ್ಮ ಕಷ್ಟ ಸುಖಗಳ ನಿವಾರಣೆಗಾಗಿ, ನಮಗೆ ಸುಖದ ಶಾಂತಿ ನೆಮ್ಮದಿಯ ಜೀವನ ಕೊಡಂತ ಹೇಳ್ತೀವಿ. ಆದರೆ ನನಗೆ ಮುಖ್ಯಮಂತ್ರಿ ಮಾಡು, ನನಗೆ ಮಂತ್ರಿ ಮಾಡು, ನನಗೆ ಪ್ರಧಾನಮಂತ್ರಿ ಮಾಡು, ನನಗೆ ಇನ್ನೂ 1000 ವರ್ಷ ಬದುಕಾಕ್ ಕೊಡು ಆಗ್ತೈತ್ರಿ. ಹಂಗೆ ಅಂದ್ರೆ ಇಂದಿರಾ ಗಾಂಧಿ ಸಾಯ್ತಿರ್ಕಿಲ್ಲ, ರಾಹುಲ್ ಗಾಂಧಿ ಸಾಯ್ತಿರ್ಕಿಲ್ಲ. ಹಂತಕರ ಗುಂಡಿಗೆ ರಾಜೀವ್ ಗಾಂಧಿ ಸಾಯ್ತಿದ್ದ, ಇಂದಿರಾ ಗಾಂಧಿ ಸಾಯ್ತಿದ್ದ. ಪಾಪ ಪುಣ್ಯಾತ್ಮಳು ಅವರ ಅಂಗರಕ್ಷಕರೇ ಆಕೆಯನ್ನು ದಡಲ್ ಹೊಡೆದ್ರು. ಯಾಕೆ ಮತ್ತು ಭವಿಷ್ಯ ಹೇಳಬೇಕಾಗಿತ್ತಿರಲ್ಲ. ಅಮ್ಮ ತಾಯಿ ಇಂದಿರಾ ಗಾಂಧಿ, ನಾಳೆ ನಿನ್ನ ಅಂಗರಕ್ಷಕರು ಹೊಡ್ಯಾರದಾರ. ಇದು ತಮಿಳ್ನಾಡ್ದಾಗ ಬಾಂಬ್ ಹಾಕಿ ರಾಜೀವ್ ಗಾಂಧಿನ ಬಾಂಬ್ ಸ್ಫೋಟದಾಗ ಹೊಡ್ಯಾವ್ರದಾರ ಅಂತೇಳಿ ಮುಂಚೆದು ಗೊತ್ತಾಕಿತ್ತಂದ್ರೆ ಅಲ್ಯಾಕ ರಾಜೀವ್ ಗಾಂಧಿ ಹೋಗುತ್ತಿದ್ದ, ಆಕೆ ಇಂದಿರಾ ಗಾಂಧಿ ಅವಳ್ಯಾಕ ಅಂಗರಕ್ಷಕರನ್ನು ತಗೋತಿದ್ಲು. ಇವೆಲ್ಲ ಬಹಳ ಕೂಲಂಕುಷವಾಗಿ ವಿಚಾರ ಮಾಡುವಂಥ ಮಾತುಗಳದಾವ. ಕರ್ನಾಟಕ ರಾಜಕೀಯದಲ್ಲಿ ಈಗ ಭಾಳ ಚಿಗರು ಹೊಡೆದೈತಿ, ಚದುರಂಗದ ಆಟ ನಡೆದೈತಿ. ಆದರೆ ಮುಖ್ಯಮಂತ್ರಿ ಯಾರಾಗತ್ತಾರ ಅದು ಒಂದು ನಿಮಗೆ ಭಾಳ ಕುತೂಹಲ ಅನ್ನಿಸ್ತಿರ್ಬೇಕಿರಲ್ಲ. ಕಡಕ ಜವಾರಿ ಕಾಕ ಏನು ಹೇಳ್ತಾನಂತೇಳಿ. ಯಾವುದೇ ಒಂದು ಸರ್ಕಾರದಲ್ಲಿ ಬಹುಮತ ಶಾಸಕರಿದ್ದ ಮೇಲೆ ಆ ಶಾಸಕರ ಅಭಿಪ್ರಾಯ ಪಡೆದ್ರೆ ಮಾತ್ರ ಮುಖ್ಯಮಂತ್ರಿ ಆಕಾರಲ್ರಿ. ಹೈಕಮಾಂಡ್ ಆದೇಶ ಕೊಡ್ಬೋದು ಇವರು ಮುಖ್ಯಮಂತ್ರಿ ಆಗಲಿ ಅಂಥೇಳಿ. ಇಲ್ಲಿ ಶಾಸಕರು ಅದಕ್ಕೆ ಬೆಂಬಲ ಕೊಡಲಿಲ್ಲ ಅಂದರೆ ಏನು ಮಾಡ್ತಾರೆ? ಹೈಕಮಾಂಡ್ ಆದೇಶ ಕಸದ ಬೂಟಿಗಿರಿ. ಹೈಕಮಾಂಡ್ ಅದು ಕೇವಲ ರಾಜಕೀಯ ಶಿಸ್ತಿನಿಂದ ಜನರ ಉಪಕಾರ ಮಾಡಿರಿ, ಜನರಿಗೆ ಒಳ್ಳೆಯ ದಕ್ಷ ಅಧಿಕಾರ ಕೊಡ್ರಿ ಅಷ್ಟ ಹೇಳ್ತೈತ್ರಿ. ಇಲ್ಲಿ ಬಂದು ಎಲ್ಲಿ ಸುರ್ಜೇವಾಲ ವೇಣುಗೋಪಾಲ ಬಂದು ಇಲ್ಲಿ ಕರ್ನಾಟಕ ರಾಜ್ಯದಾಗ ಇವು ಮುಖ್ಯಮಂತ್ರಿ ಆಗಬೇಕು, ಇವು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳೋ ಅಧಿಕಾರ ಇಲ್ಲ. 138 ಶಾಸಕರು ಒಂದು ಕಡೆ ಕೂಡ್ತಾರ, ಇವರಿಬ್ಬರು ನಿಂತಿರ್ತಾರೆ. ಇಲ್ಲಿ ಇವರೊಬ್ಬರು ಇವರಿಬ್ಬರಲ್ಲಿ ಯಾರು ಮುಖ್ಯಮಂತ್ರಿ ಬೇಕು ಅಂತೇಳಿ ಕೈ ಎಬ್ಬಿಸ್ರಪ್ಪ. ಶಾಸಕರ ಅಂದ ತಕ್ಷಣ ಗಬ ಕೈ ಎಬ್ಬಿಸ್ತಾರ. ಆವಾಗ ಎಣಿಕೆ ಮಾಡ್ತಾರ. ಎಣಿಕೆ ಮಾಡಿದ ಮೇಲೆ ಬಹುಮತ ಯಾರಿಗೆ ಐತಿ ಅವ್ರಿಗೆ ಶಾಸಕ ಅಂತಾರ. ಅದಕ್ಕೆ ಶಾಸಕಾಂಗ ಸಭೆ, CLP ಸಭೆ ಎದಕ್ಕೆ ಮಾಡಿರಿ? ಆಮೇಲೆ ಅದಕ್ಕೆ ಮುಖ್ಯ ಮತ್ತು ಒಬ್ಬ ಸಚೇತಕ ಇರ್ತಾನೆ. ಆ ಸಚೇತಕ ಒಂದು ವೆಬ್ ಜಾರಿ ಮಾಡ್ತಾನೆ. ಸದರಿ ಈ CLP ಸಭೆಗೆ ಕಡ್ಡಾಯವಾಗಿ ಹಾಜರಿರಬೇಕು. ಹಾಜರಿದ್ದ ತಕ್ಷಣ ಶಾಸಕಾಂಗ ಪಕ್ಷದಲ್ಲಿ ಮುಖ್ಯಮಂತ್ರಿ ಆಯ್ಕೆ ಘೋಷಣೆ ಆಗತೈತಿ. ಅಬ್ಸರ್ವರ್ ಬರ್ಬೋದು, ಹೆಸರಿಗೆ ಬರ್ಬೋದು, ಹೋಗೋದು. ಆದರೆ ಇಲ್ಲಿ ಯಾವುದೇ ಶಾಸಕರ ಮೇಲೆ ಒತ್ತಡ ಪ್ರಭಾವ ತರುವುದಿಲ್ಲ, ಅವರಿಗೆ ಅಧಿಕಾರವೂ ಇಲ್ಲ. ಇಲ್ಲಿ ಮುಖ್ಯಮಂತ್ರಿ ಆಗುವ ಸಲುವಾಗಿ ಶಾಸಕರ ಪ್ರೀತಿ ಗಳಿಸಬೇಕು. ಶಾಸಕರ ಪ್ರೀತಿ ಗಳಿಸಿದರೆ ಮಾತ್ರ ಅವ ಮುಖ್ಯಮಂತ್ರಿ ಆಗ್ತಾನೆ. ಯಾಕಂದರೆ 2.5 ವರ್ಷ ನೀವ 2.5 ವರ್ಷ ನಾವ ಅಂತೇಳಿ ಯಾವ ಲಿಖಿತ ಒಪ್ಪಂದ, ಯಾವುದೇ ಕರಾರ ಪತ್ರ, ಯಾವುದೇ ನೋಂದಣಿ ಕ್ರಯಪತ್ರ ಮಾಡಿದಂಗೆ ಅಡ್ವಾನ್ಸ್ ಖರೀದಿ ರಾಜಕಾರಣದಾಗ ಇರಂಗಿಲ್ಲ ರೀ. ರಾಜಕಾರಣಿಗಳಲ್ಲಿ ಬರೀ ಆಶ್ವಾಸನೆ. ಇವತ್ತು ಆಶ್ವಾಸನೆ ಸುಳ್ಳು ಮಾಡ್ಬೋದು, ಖರೇನು ಮಾಡ್ಬೋದು, ಡುಬ್ಕಿನೂ ಹೊಡಿಬಹುದು. ಗೊತ್ತಾಯ್ತಿರಲ್ಲ ನಿಮಗೆ. 1000 ಕೋಟಿ ನಿಮಗೆ ಬಿಡುಗಡೆ, 10 ರೂಪಾಯಿ ಬಿಡುಗಡೆ ಮಾಡೋಂಗಿಲ್ಲ. ಇಂಥವೆಲ್ಲ ರಾಜಕೀಯ ಚಟುವಟಿಕೆ ನಡೆಯುವಾಗ ಈಗ DK ಶಿವಕುಮಾರ್ ನಾನು ಮುಖ್ಯಮಂತ್ರಿ ಆಗುತ್ತೇನೆ, ಅದಕ್ಕಾಗಿ ತಮಿಳುನಾಡಿನ ಪ್ರಸಿದ್ಧ ದೇವಸ್ಥಾನಗಳಲ್ಲಿ ದೊಡ್ಡ ಪ್ರಮಾಣದ ಹೋಮ ಹವನ, ಮೈತ್ರಾಂಗಿನಿ ಯಾವ್ಯಾವ ಹೋಮ ಹವನ ಮಾಡಾಕತ್ತಾರ್ರಿಪ್ಪ. ಆಗ್ತಾರನ್ರಿ ಮುಖ್ಯಮಂತ್ರಿ? ಆಗೋದಿಲ್ಲ.
ಇದೇ ಡಿ ಕೆ ಶಿವಕುಮಾರ್ ಎಲ್ಲ ಶಾಸಕರನ್ನು ಕರ್ಕರ್ದು ನಿಮ್ಮ ಅಭಿಪ್ರಾಯ ಹೇಳ್ರಪ್ಪ, ನಾ ಮುಖ್ಯಮಂತ್ರಿ ಹೊಂಟೀನಿ, ನೀವೆಲ್ಲ ಬೆಂಬಲ ಕೊಟ್ಟರೆ ನಾ ಮುಖ್ಯಮಂತ್ರಿ ಆಗ್ತಾನೆ, ಇಲ್ಲಿಕ ನಾ ಮುಖ್ಯಮಂತ್ರಿ ರೇಷ್ನಾಗ ಬರೋದಿಲ್ಲ, ಸುಳ್ಳ ಹೋಗಿ ಕರ್ಕೊಂಡು ಹೋಗಿ ಮತ್ತು ವೋಟಿಂಗ್ ಮಾಡಿ ಅಸಹ್ಯ ಮಾಡಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ಬೇಕಾಗಿತ್ತು ರೀ. ಡಿ ಕೆ ಶಿವಕುಮಾರ್ ನಿಮ್ಗೆ ಅಷ್ಟು ಗೊತ್ತಾಗಲಿಲ್ಲ, ರಾಜಕಾರಣ ಮಾಡಕತ್ತೀರಿ. ರಾಜಕಾರಣ ಯಾವಾಗಲೂ ವಾಮ ಮಾರ್ಗದಿಂದ ಯಾರಾದರನ್ನು ಚಕ್ರವ್ಯೂಹದಲ್ಲಿ ಬಲೆ ಒಗೆದು ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂಥೇಳಿ ಆಗೋದಿಲ್ಲ. ಅದಕ್ಕೆ ಸಾದಾಸೀದಾ ವ್ಯಕ್ತಿ ಬೇಕು, ಸರಳ ವ್ಯಕ್ತಿ ಬೇಕು, ಅದಕ್ಕೆ ಜನರ ಪ್ರೀತಿ ಗಳಿಸುವಂಥ, ವಿಶ್ವಾಸ ಗಳಿಸುವಂಥ, ಶಾಸಕರಿಗೆ ಪ್ರೀತಿ ವ್ಯಕ್ತಪಡಿಸುವಂಥ ಅದಿದ್ದರೆ ಮಾತ್ರ ಅವನು ಮುಖ್ಯಮಂತ್ರಿ ಆಗ್ತಾನೆ. ಅದರ ಸಲುವಾಗಿ ಈಗ ಮುಖ್ಯಮಂತ್ರಿ ಯಾರಾಗ್ತಾರ, ಇದಕ್ಕೆ ಚಾಣಕ್ಯ ತಂತ್ರ ಹೆಣೆಯುವ ಸಿದ್ದರಾಮಯ್ಯ ಏನು ಪ್ಲ್ಯಾನ್ ಮಾಡ್ತಾರೆ ಗೊತ್ತೈತೇನ್ರಿ? ಅಡ್ವಾನ್ಸ್ ಹೇಳ್ತಾನೆ ಕೇಳ್ರಿ. ಸಿದ್ದರಾಮಯ್ಯ ಯಾವಾಗಲೂ ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಸ್ಥಾನ ಬಿಟ್ಟು ಕೊಡೋದಿಲ್ಲ. ಯಾಕೆ ಬಿಟ್ಟು ಕೊಡೋದಿಲ್ಲ? ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಸ್ಥಾನ ಬಿಟ್ಟು ಕೊಟ್ರೆ ನನ್ನಲ್ಲಿ ಇರುವಂಥ 80-90 ಶಾಸಕರು ಅಸಮಾಧಾನಗೊಳ್ತಾರಂತೇಳಿ ಆ ಶಾಸಕರ ವಿವೇಚನೆಗೆ ಬಿಟ್ಟು ಕೊಟ್ಟಿದ್ದೀನಿ. ಹಾಗಾದ್ರೆ ನೀವು ಇಬ್ಬರನ್ನ ಯಾರನ್ನ ಆರಿಸ್ತೀರಿ? ಶಾಸಕರು ಈಗಾಗಲೇ ತೀರ್ಮಾನ ಮಾಡ್ಯಾರ್ರಿ. ಭಾಳ ಆದರೆ 8 ಮಂದಿ ಹೋಗ್ಬೋದು, 130 ಉಳಿತಾರೆ. 130 ಶಾಸಕರಾಗ ಈ ಶಾಸಕರ ಅಭಿಪ್ರಾಯ ನಾನು ಗುಪ್ತ ಕೇಳಿದಾಗ, ಕಳೆದ ರಾಜಧಾನಿಯಲ್ಲಿ 3 ದಿವಸದಾಗ ಗುಪ್ತ ಕೇಳಿದಾಗ ದಕ್ಷಿಣ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಸ್ಥಾನ ಇಲ್ಲ, ಉತ್ತರ ಕರ್ನಾಟಕಕ್ಕೆ ಮುಖ್ಯಮಂತ್ರಿ ಸ್ಥಾನ. ಈ ಸಾರಿ ಅದರಲ್ಲಿ ಮೊಟ್ಟ ಮೊದಲ ಕುರ್ಚಿ ಗಾದಿಗೆ ಏರುವುದು ಸತೀಶ್ ಜಾರಕಿಹೊಳಿ, 2ನೇ ಸ್ಥಾನದಲ್ಲಿ ಎಂ ಬಿ ಪಾಟೀಲ್. ಸತೀಶ್ ಜಾರಕಿಹೊಳಿ ಆಗಬೇಕು, ಇಲ್ಲಿಗೆ ಎಂ ಬಿ ಪಾಟೀಲ್ ಆಗಬೇಕು. ಅದನ್ನು ಬಿಟ್ಟರೆ ಸಿದ್ದರಾಮಯ್ಯ ಯಾರಿಗೂ ಮುಖ್ಯಮಂತ್ರಿ ಮಾಡುವುದಿಲ್ಲ. ಇದಕ್ಕೆ ಕಂಟಿನ್ಯೂ ತಾನ ಹೊಡೆದ ಬಿಡ್ತಾನೆ. ಈ ಟಗರು ಭಾಳ ಕೆಟ್ಟ್ರಿ. ಟಗರ ಒಮ್ಮೆ ಈರ್ಷೆ ತಲೆಯಾಗಿ ಇಟ್ಕೋತಂದ್ರೆ ಅದು 50 ವರ್ಷದ ಹಳಿ ಕೈ ಘಟನೆಗಳನ್ನ ಎತ್ತು ನುಗ್ಗಿ ಹೊಡಿತು ಗುದ್ದಿತು. ಆ ನೋವು ಮಾಯ ಆಗಿಲ್ಲ. ಗೊತ್ತೈತ್ರಲ್ಲ ಬಳ್ಳಾರಿ ಅವ್ರ ಪರಿಸ್ಥಿತಿ. ಇನ್ನು ರಾಜಕೀಯ ಅಸ್ತಿತ್ವ ಇಲ್ಲ ನೋಡ್ರಿ, ಚಿಲ್ಲಾಪಿಲ್ಲಿಯಾಗಿ ಹೋಗ್ಯಾವ. ರಾಜ್ಯನ ಹಾಳಾಕತ್ತಿರೋ ಅವ್ರು ಒಂದು ದಿವಸ ಒಂದು ಟೈಮ್ದಾಗ. ಅಂಥವ್ರನ್ನ ಮೌಲ್ಯಗುಂಪ ಮಾಡಿದಂಥ ಸಿದ್ದರಾಮಯ್ಯ ನಿರ್ಣಯ ಕೊನೆಯ. ಸಿದ್ದರಾಮಯ್ಯ ಯಾರು ಬಟ್ಟು ಮಾಡಿ ತೋರಿಸ್ತಾನೆ ಅವ್ರ ಮುಖ್ಯಮಂತ್ರಿ. ಇದು ಸಿದ್ದರಾಮಯ್ಯನ ನಿರ್ಣಯ. ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಮಾಸ್ ಲೀಡರ್. ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ಇದ್ದರೆ ಕಾಂಗ್ರೆಸ್, ಸಿದ್ದರಾಮಯ್ಯ ಇಲ್ಲಕಂದ್ರೆ ಕಾಂಗ್ರೆಸ್ ಸರ್ವನಾಶ್. ಅದರ ಸಲುವಾಗಿ ನಾ ಹೇಳಿದ್ನಿ, ಎಷ್ಟು ಇವತ್ತು ಈ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಅಸಮಾಧಾನದ ಭುಗಿಲೆಳೈತಿ. ಪಾರ್ಟಿಗಳಾಗತ್ತವ್ರು. ರಾತ್ರಿ ರಿಸಾರ್ಟ್ದಾಗ ಡಿಸ್ಕಸ್ ನಡೆದಾವ. ರಹಸ್ಯ ಸ್ಥಳದಾಗ ಕೆಲವು ಶಾಸಕರು ಗುಪ್ತ ಮೀಟಿಂಗ್ ನಡೆದಾವ. ಆ ಮೀಟಿಂಗ್ಗಳು ನೋಡಿದ್ರೆ ಒಲವು ಸತೀಶ್ ಜಾರಕಿಹೊಳಿ ಎಂ ಬಿ ಪಾಟೀಲ್ ಮೇಲೆ ಮಾತ್ರ ಐತಿ. ಅದಕ್ಕೆ ಹಸಿರು ನಿಶಾನೆ ತೋರಿಸ್ತಾರೆ. ಇದೇ ಸಿದ್ದರಾಮಯ್ಯ ಹೈಕಮಾಂಡ್ ಕಣ್ಣು ಮುಚ್ಚಿ ಸಹಿ ಮಾಡಬೇಕ್ರಿ. ಹೈಕಮಾಂಡ್ ಏನು ನಡೆಯಂಗಿಲ್ಲ, ಶಾಸಕರದ್ದು ನಡೆಯೈತಿ. ಹಂಗಾದ್ರೆ ಕರ್ನಾಟಕ ರಾಜ್ಯದ ಮಹಾಜನತೆ 138 ಶಾಸಕರು ನಿಮ್ಮ ಕ್ಷೇತ್ರದಲ್ಲಿ ಯಾವ ರೀತಿ ಯಾವ ಅಭಿವೃದ್ಧಿ ಮಾಡ್ತಾನೆ ಅವನಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡ್ತೇನೆ ಅಂತೇಳಿ ಮಾಡ್ತಾ ಇರ್ತಾರಲ್ರಿ. ಹಾಗಾದ್ರೆ ಖಡಕ ಜವಾರಿ ಕಾಕ ಈ ಕರ್ನಾಟಕ ರಾಜ್ಯದ ಚುಕ್ಕಾಣಿ ಹಿಡಿಯುವಲ್ಲಿ ಈ ಸತೀಶ್ ಜಾರಕಿಹೊಳಿ ಎಂ ಬಿ ಪಾಟೀಲ್ ಮಾತ್ರ ಅಧಿಕಾರ ತಗೋತಾರ. ಯಾರೋ ಒಬ್ರು ಗುರುಗಳು ಹೇಳಿದರು ಡಿ ಕೆ ಶಿವಕುಮಾರ್ ಇದೇ ವರ್ಷದಲ್ಲಿ ಮುಖ್ಯಮಂತ್ರಿ ಸ್ಥಾನ. ಏನೈತ್ರಿ ದಾಖಲೆ? ಏನಾದರೂ ತತ್ವಜ್ಞಾನಿ ಕಾಲಜ್ಞಾನದ ಬರ್ತೈತಿ? ಯಾವ ಮಾಟ ಮಂತ್ರದಿಂದ, ಯಾವ ಭವಿಷ್ಯದಿಂದ, ಯಾವ ಹೋಮ ಹವನ ಸುಟ್ರ ಮುಖ್ಯಮಂತ್ರಿ ಆಗತಾನ? ಅದು ಇಲ್ಲ. ಹೋಮ ಹವನ ಶಾಂತಿಗಾಗಿ, ದೇವರ ಮೇಲೆ ಒಂದು ನಂಬಿಕೆಗಾಗಿ, ಇವೆಲ್ಲ ಮಾಡಿದರೆ ಮಾತ್ರ ಮುಖ್ಯಮಂತ್ರಿ ಸ್ಥಾನ ಸಿಗ್ತೈತಿ. ಶಾಸಕರ ಪ್ರೀತಿ ಗಳಿಸ್ರಿ, ಆವಾಗ ಸಿಗ್ತೈತಿ. ಸೊಕ್ಕಲೆ ಮಾತಾಡೋದು ಬೇಡ್ರಿ, ದಡಲ್ ಮಾತಾಡೋದು. ನಾನೇ ಸರ್ವಾಧಿಕಾರಿ, ಯಾವುದಾದ್ರೂ ಕ್ಷೇತ್ರದಲ್ಲಿ ಹೋಗಿ ಅಲ್ಲಿಯ ಉಸ್ತುವಾರಿ ಮಂತ್ರಿನ ಮರೆತು ತಾನೇ ಸರ್ವಾಧಿಕಾರಿಯಾಗಿ ಮೆರೆದವರು ಮುಖ್ಯಮಂತ್ರಿ ಆಗ್ತಾರಾ? ಆಗುವುದಿಲ್ಲ. ಮುಖ್ಯಮಂತ್ರಿ ಅವರ ಹಣೆ ಬರದಲ್ಲಿ ಎಲ್ಲ. ಅವರು ಎಷ್ಟೋ ಹೋಮ ಮಾಡಲಿ, ಹವನ ಮಾಡಲಿ, ಬಾಬಾ ಕಡೆ ಹೋಗಲಿ, ದರ್ಗಾಕ್ಕೆ ಹೋಗಲಿ, ಮಂದಿರ ಮಸೀದ್ ಎಲ್ಲಿ ಬೇಕಾದಲ್ಲಿ ಹೋಗಲಿ, ಅವರ ಹಣೆ ಬರದಾಗ ಇವತ್ತು ಮುಖ್ಯಮಂತ್ರಿಯ ಸ್ಥಾನ 5 ವರ್ಷವರೆಗೆ ಇಲ್ಲ. ಆ ಮುಖ್ಯಮಂತ್ರಿಯ ಸ್ಥಾನ ಗೆರೆ ಮೂಡ್ಯಾವ ಸತೀಶ್ ಜಾರಕಿಹೊಳಿಗೆ, ಎಂ ಬಿ ಪಾಟೀಲ್ಗೆ ಮಾತ್ರ. ಬರೆದಿಟ್ಕೋರಿ ಇದನ್ನು ಖಡಕ ಜವಾರಿ ಕಾಕ ಏನು ಹೇಳ್ತಾನೆ. ಇರಲಿಕ್ಕೆ ಕಾಂಗ್ರೆಸ್ ಚೇಡ್ ಹೋಳಾಗ್ತೈತಿ, ಛಿದ್ರ ಹಾಕೈತಿ. JDS ಇಂದ 12 ಶಾಸಕರು ತಂದ್ರೂ ಏನು ಉಪಯೋಗ ಆಗೋದಿಲ್ಲ. 138 8 130 ಗಚ್ಚದಾವ. ನೋಡ್ತೀರಿ ಭವಿಷ್ಯನಂದ. ಹಾಗಾದ್ರೆ ಯೂಟ್ಯೂಬ್ದಾಗ ಖಡಕ ಜವಾರಿ ಕಾಕನ ಬಟನ್ ಹೊಡ್ರಿ. ನಂಬರ್ 1 ನ್ಯೂಸ್ ಕನ್ನಡ ಅನಿಸಿಕೆಗಳನ್ನ ಹಾಕಿರಿ. ಮತ್ತೊಂದು ಖಡಕ ಜವಾರಿ ಸುದ್ದಿ ಹಂಗೆ ಬರ್ತೀನಿ. ಫೇಸ್ಬುಕ್ದಾಗ ಫಾಲೋ ಮಾಡ್ಕೊತ ಹೋಗ್ರಿಪ್ಪ. ನಮಸ್ಕಾರ.